Amit Shah ji, I challenge you to have a debate on the three press conferences. Let us have a debate on my press conference. आपकी मुंसफी से संसद नहीं चलेगी। मेरे यहाँ बोलने का क्रम मैं तय करूंगा। इस तरह से नहीं चलेगी संसद। ये घबराया हुआ रिस्पॉन्स है, ये डरा हुआ रिस्पॉन्स है। ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಂದೆ ಯಾರ ಆಟವೂ ನಡೆಯಲ್ಲ ಎಂದು ಅವರನ್ನ ಬಣ್ಣಿಸುವವರಿದ್ದಾರೆ. ಅಮಿತ್ ಶಾ ಅಂದ್ರೆ ಐರನ್ ಮ್ಯಾನ್, ಅಮಿತ್ ಶಾ ಅಂದ್ರೆ ಫೈರ್ ಅನ್ನೋರಿದ್ದಾರೆ. ಆದ್ರೆ ಅದೇ ಅಮಿತ್ ಶಾ ನಿನ್ನೆ ಲೋಕಸಭೆಯಲ್ಲಿ ಠುಸ್ ಪಟಾಕಿ ಆಗೋದ್ರು. ಅಮಿತ್ ಶಾರನ್ನ ಕಟ್ಟಿಹಾಕಿದ್ದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಬಿಜೆಪಿ ನಾಯಕರನ್ನ ಮತ್ತು ಕೆಲ ರಾಜಕೀಯ ವಿರೋಧಿಗಳನ್ನ ಗದರಿಸುವ ರೀತಿಯಲ್ಲಿ ನಿನ್ನೆ ರಾಹುಲ್ ಗಾಂಧಿಯನ್ನ ಅಮಿತ್ ಶಾ ಗದರಿಸಿದ್ರು. ಆದ್ರೆ ರಾಹುಲ್ ಗಾಂಧಿ ಅದಕ್ಕೆ ಸರಿಯಾಗಿ ತಿರುಗೇಟು ಕೊಟ್ರು. ಆಗ ದಾರಿಗೆ ಬಂದ್ರು ನೋಡಿ ಅಮಿತ್ ಶಾ. Let us have a debate on my press conference. Amit Shah ji, I challenge you to have a debate on the three press conferences. आपकी मुंसफी से संसद नहीं चलेगी। मेरे यहाँ बोलने का क्रम मैं तय करूंगा। इस तरह से नहीं चलेगी संसद। ये घबराया हुआ रिस्पॉन्स है, ये डरा हुआ रिस्पॉन्स है। मैं उनके उत्साह में नहीं आऊंगा, मैं मेरे विषय पर बोलूंगा। ಇದು ನಿನ್ನೆ ಲೋಕಸಭೆಯಲ್ಲಿ ನಡೆದ ಘಟನೆ. ಲೋಕಸಭೆಯಲ್ಲಿ ಚುನಾವಣಾ ಸುಧಾರಣೆಯ ಚರ್ಚೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ಆರೋಪದ ಬಗ್ಗೆ ಟಾಂಗ್ ಮಾಡಿದ್ರು. ಆಗ ಮಧ್ಯಪ್ರವೇಶ ಮಾಡಿದ ರಾಹುಲ್ ಗಾಂಧಿ ಅಮಿತ್ ಶಾಗೆ ಒಂದು ಸವಾಲು ಹಾಕಿದ್ರು. ಮತ ಕಳ್ಳತನದ ಬಗ್ಗೆ ತಾನು ನಡೆಸಿರುವ ಸುದ್ದಿಗೋಷ್ಠಿ ಬಗ್ಗೆ ಡಿಬೇಟ್ ನಡೆಯಲಿ ಅಂತ ಅಮಿತ್ ಶಾಗೆ ಚಾಲೆಂಜ್ ಮಾಡಿದ್ರು. ಅಷ್ಟಕ್ಕೆ ತಾಳ್ಮೆ ಕಳೆದುಕೊಂಡು ಸಿಟ್ಟಾದ ಅಮಿತ್ ಶಾ ಏರು ಧ್ವನಿಯಲ್ಲಿ ಗದರಿಸುವ ಧಾಟಿಯಲ್ಲಿ ಮಾತನಾಡಿದರು. वोट चोरी किसको कहते हैं वो मैं बताना चाहता हूँ। और हमारे यहाँ कुछ परिवार ऐसे हैं जो पूछते नहीं वोट चोरी करते हैं। अच्छा बोलिए आप. Let us have a debate on my press conference. Let us go. Let us have very good idea. Let us have a debate on my press conference. Amit Shah ji, I challenge you to have a debate on the three press conferences. आपकी मुंसफी से संसद नहीं चलेगी। मेरे यहाँ बोलने का क्रम मैं तय करूंगा। इस तरह से नहीं चलेगी संसद। ಅಮಿತ್ ಶಾ ಅವರು ಎಷ್ಟು ಸಿಟ್ಟಾಗಿದ್ರು, ಎಷ್ಟು ತಾಳ್ಮೆ ಕಳೆದುಕೊಂಡಿದ್ರು ಅನ್ನೋದು ಅವರ ಮುಖಭಾವದಲ್ಲೇ ಅರ್ಥ ಆಗ್ತಾ ಇತ್ತು. ಅವರ ಮಾತಿನ ದಾಟಿ ಹೆದರಿಸುವ ರೀತಿಯಲ್ಲಿತ್ತು, ಬೆದರಿಸುವ ರೀತಿಯಲ್ಲಿತ್ತು, ಗದರಿಸುವ ರೀತಿಯಲ್ಲಿತ್ತು. ಆದರೆ ಅಮಿತ್ ಶಾ ಗದರಿದ್ದಕ್ಕೆ ಕ್ಯಾರೆ ಮಾಡದ ರಾಹುಲ್ ಗಾಂಧಿ ನಗುಮುಖದಲ್ಲಿ ತಿರುಗೇಟು ಕೊಟ್ರು. ಅಮಿತ್ ಶಾ ಅವರ ಪ್ರತಿಕ್ರಿಯೆ ನರ್ವಸ್ ಆಗಿರುವ ಪ್ರತಿಕ್ರಿಯೆ ಅಂದ್ರು. ಅಮಿತ್ ಶಾ ಅವರ ಪ್ರತಿಕ್ರಿಯೆ ಭಯಪಟ್ಟವರ ಪ್ರತಿಕ್ರಿಯೆ ಎಂದು ಕುಟುಕಿದ್ರು. ಅಂದ್ರೆ ಅಮಿತ್ ಶಾ ನರ್ವಸ್ ಆಗಿದ್ದಾರೆ, ಹೆದರಿದ್ದಾರೆ ಅಂತ ರಾಹುಲ್ ಗಾಂಧಿ ಕುಟುಕಿದ್ದು. सर, आपने अगर अमित शाह जी का रिस्पांस देखा तो ये कंप्लीटली डिफेंसिव रिस्पांस है. ये घबराया हुआ रिस्पांस है, ये डरा हुआ रिस्पांस है. अब सुनिए पूरी बात, प्लीज मानिए. नो, सच्चा रिस्पांस नहीं है. ರಾಹುಲ್ ಗಾಂಧಿಯ ಈ ತಿರುಗೇಟಿಗೆ ಅಮಿತ್ ಶಾ ದಾರಿಗೆ ಬಂದಿದ್ರು. ಸಿಟ್ಟಲ್ಲಿದ್ದ ಅಮಿತ್ ಶಾ ಥಂಡ ಆಗಿದ್ರು. ಸಿಟ್ಟಲ್ಲಿದ್ದವರು ತಕ್ಷಣಕ್ಕೆ ನಗುಮುಖಕ್ಕೆ ಮರಳಿದ್ರು. ತಾನು ರಾಹುಲ್ ಗಾಂಧಿಯವರ ಉತ್ಸಾಹಕ್ಕೆ ಬೀಳದೆ ನನ್ನ ವಿಷಯ ಮುಂದುವರಿಸ್ತೀನಿ ಅಂದ್ರು. ಸ್ವಲ್ಪ ಸಮಯದ ಹಿಂದೆ ತಾಳ್ಮೆ ಕಳೆದುಕೊಂಡಿದ್ದ ಅಮಿತ್ ಶಾ ರಾಹುಲ್ ಗಾಂಧಿಯ ತಿರುಗೇಟಿನಿಂದಾಗಿ ದಾರಿಗೆ ಬಂದಿದ್ರು. माननीय गृह मंत्री जी, मैं उनके उत्साह में नहीं आऊंगा, मैं मेरे विषय पर बोलूंगा। मान्यवर, कल वो बोल रहे तो हम ऐसा थोड़ी ना बोले आप झूठ क्यों बोल रहे हैं। हम नहीं बोले, नहीं बोल सकते साहब। वो माननीय विपक्ष के नेता है, वो बोल सकते अपना भाषण. ಮತ ಕಳ್ಳತನ ವಿಚಾರದಲ್ಲಿ ತಾನು ಮಾಡಿರುವ 3 ಸುದ್ದಿಗೋಷ್ಠಿಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಬರುವಂತೆ ರಾಹುಲ್ ಗಾಂಧಿಯವರು ಸವಾಲು ಹಾಕಿದಾಗ ಅದನ್ನ ಸ್ವೀಕರಿಸಲು ಅಮಿತ್ ಶಾ ರೆಡಿ ಇರಲಿಲ್ಲ. ಸವಾಲು ಸ್ವೀಕರಿಸುವ ಬದಲು ಅವರು ತಾಳ್ಮೆ ಕಳೆದುಕೊಂಡು ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಿದ್ರು. ಒಂದು ವೇಳೆ ರಾಹುಲ್ ಗಾಂಧಿ ಆರೋಪಗಳು ಸುಳ್ಳಾಗಿದ್ರೆ ಅಮಿತ್ ಶಾ ಸವಾಲು ಸ್ವೀಕರಿಸಬೇಕಾಗಿತ್ತು. ಸವಾಲು ಸ್ವೀಕರಿಸಿ ಬಹಿರಂಗ ಚರ್ಚೆ ನಡೆಸಬಹುದಿತ್ತು. ರಾಹುಲ್ ಗಾಂಧಿ ಏನು ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ದೇಶಕ್ಕೆ ತಿಳಿಸಬಹುದಿತ್ತು. ಆ ಮೂಲಕ ರಾಹುಲ್ ಗಾಂಧಿಯ ಬಾಯಿ ಮುಚ್ಚಿಸಲು ಅಮಿತ್ ಶಾಗೆ ಅವಕಾಶ ಇತ್ತು. ಆದರೆ ಸವಾಲು ಸ್ವೀಕರಿಸಲು ಅವರು ಮನಸ್ಸೇ ಮಾಡಲಿಲ್ಲ. ಸವಾಲು ಸ್ವೀಕರಿಸುವ ಬದಲು ಅವರು ತಾಳ್ಮೆ ಕಳೆದುಕೊಂಡ್ರು, ಗದರಿಸಿದ್ರು. ಇದನ್ನ ನೋಡ್ತಾ ಇದ್ರೆ ರಾಹುಲ್ ಗಾಂಧಿ ಸವಾಲಿಗೆ ಅಮಿತ್ ಶಾ ಕಂಗಾಲಾಗಿದ್ದು ಎದ್ದು ಕಾಣಿಸ್ತಾ ಇತ್ತು.